ಸರ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿ ಓವರಾಲ್ ಫಿಲಮ್ ಇಷ್ಟ ಆಯಿತು. ಟ್ರೈಲರಲ್ಲಿ ನೋಡಿರೋ ಥರ ಇರಲಿಲ್ಲ. ಟ್ರೈಲರ್ ನೋಡಿ ಜಡ್ಜ್ಮೆಂಟ್ ಮಾಡೋದು ಬೇಡ ಅಂತ ಮೂವಿಗೆ ಬಂದಿದ್ದು. ಟ್ರೈಲರ್ ಬೇರೆ ಥರ ಇದೆ, ಮೂವಿ ಬೇರೆ ಥರ ಇದೆ. ಚೆನ್ನಾಗಿದೆ ಬ್ರೋ, ಅನ್ಎಕ್ಸ್ಪೆಕ್ಟೆಡ್ ಎಲ್ಲ ಚೆನ್ನಾಗಿದೆ ಬ್ರೋ. ಸೂಪರ್ ಆಗಿದೆ, ಆಲ್ರೆಡಿ ಹೇಳಿದ್ದೀವಿ. ಚೆನ್ನಾಗಿದೆ ಸರ್. ಅದೇ ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ನೋಡಿದ್ಮೇಲೆ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ ಅದು ಸ್ಟೋರಿ ಏನು ಹೆಂಗೆ ಅಂತ. ಮೋಡ ಕವಿದ ವಾತಾವರಣ ಅಂತ ಅಂದರೆ ಏನು ಅರ್ಥ. ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಸರ್. ಸ್ಟೋರಿ ಇಷ್ಟ ಆಯ್ತು ನನಗೆ ತುಂಬಾ. ಫಿಲಮ್ ಆ್ಯಕ್ಚುಲಿ ಸಖತ್ತಾಗಿದೆ. ಆ್ಯಕ್ಚುಲಿ ನಾವೊಂದು ಬಗೆದರೆ ದೈವ ಒಂದು ಬಗೆಯುತ್ತದೆ ಅಂತ ಹೇಳುತ್ತಲ್ಲ, ಈ ಸಿನಿಮಾ ವಿಧವಾಗಿ ಬಗೆಯುತ್ತೆ. ಪ್ರತಿಯೊಂದು ಎಕ್ಸ್ಪೆಕ್ಟೇಷನ್ನು ಎಲ್ಲವಾಗಲೂ ಬ್ರೇಕ್ ಮಾಡ್ತಾನೆ ಇದೆ ಈ ಸಿನಿಮಾ. ಬಟ್ ಬಿಕಾಸ್ ಆಫ್ ಸಿಂಪಲ್ ಸುನಿ ಸರ್ ಅವ್ರು ಮಾಡೋ ಪ್ರತಿಯೊಂದು ಸಿನಿಮ್ಯಾಟಿಕ್ ಯೂನಿವರ್ಸು, ಆ ಯೂನಿವರ್ಸ್ನ ಬ್ರೇಕ್ ಮಾಡಿ ಪ್ರತಿ ಸಿನಿಮಾನು ಮಾಡ್ತಾ ಇರ್ತಾರೆ. ಈ ಸಿನಿಮಾ ಮಾತ್ರ ಅದ್ದೂರಿಯಾಗಿದೆ. ಹೀರೋ ಡೆಬ್ಯೂ ಅಂತ ಅನ್ಸೋದೇ ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಸಖತ್ತಾಗಿದೆ. ಪೈಸಾ ವಸೂಲಿ ಎಲ್ಲ ಬಂದು ಥಿಯೇಟರ್ಗೆ ನೋಡಿ. ಥ್ಯಾಂಕ್ ಯು. ಸಖತ್ತಾಗಿದೆ. ಆ್ಯಕ್ಚುಲಿ ಫಸ್ಟ್ ಹಾಫ್ನ ನಾವು ಗೆಸ್ ಮಾಡೋಕ್ಕೆ ಆಗುತ್ತೆ ಹಿಂಗೆ ಹೋಗ್ತಾ ಇದೆ ಅಂತ, ಬಟ್ ಸೆಕೆಂಡ್ ಹಾಫ್ನ ಅಂದ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆ ಥರ ಪ್ರತಿಯೊಂದು ಮೂಮೆಂಟಲ್ಲೂ ನಮಗೆ ಒಂದು ಥ್ರಿಲ್ಲಿಂಗ್ ಎಲಿಮೆಂಟು, ಪ್ರತಿಯೊಂದು ಮೂಮೆಂಟಲ್ಲಿ ನಮಗೆ ಲವ್, ಥ್ರಿಲ್ಲಿಂಗು, ಎಂಟರ್ಟೈನ್ಮೆಂಟ್, ಎನ್ವೈರ್ಮೆಂಟ್ ಎಲ್ಲ ಸಖತ್ತಾಗಿ ಕ್ರಿಯೇಟ್ ಮಾಡಿದ್ದಾರೆ. ಮಸ್ಟ್ ವಾಚು. ಮೋಡಕವಿದ ವಾತಾವರಣ, ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ. ಮಲೆನಾಡು ಸೊಗಸಂದು ವಿತ್ ಮಳೆ ಜೊತೆ ತುಂಬ ಸಖತ್ತಾಗಿ ತೋರಿಸಿದ್ದಾರೆ. ಸುನೀಲ್ ಸರ್ ಡೈರೆಕ್ಷನ್ ತುಂಬ ಚೆನ್ನಾಗಿತ್ತು. ತುಂಬ ಖುಷಿ ಆಯಿತು. ಅವು ಸರ್ ಸಾಂಗ್ಸು ತುಂಬ ಚೆನ್ನಾಗಿತ್ತು. ಒಂದು ಸಾಂಗ್ಸ್ ಮಾತ್ರ ತುಂಬ ಇಷ್ಟ ಆಯಿತು. ಇನ್ನೂ ಸಾಂಗ್ಸು ಚೆನ್ನಾಗಿರೋದು ಕೊಡ್ಬೋದಿತ್ತು. ಬಟ್ ಲವ್ನ ವಿತ್ ಮಳೆ ಜೊತೆ ತೊಗೊಂಡೋಗಿರೋ. ಹೌದು ಸರ್, ಅದರಲ್ಲಂತೂ ಸೆಕೆಂಡ್ ಹಾಫಲ್ಲಂತೂ ತುಂಬ ಟ್ವಿಸ್ಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿಂದ ಒಂಥರ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಥರ ಸ್ಟಾರ್ಟ್ ಆಗುತ್ತೆ ಸರ್ ಸೆಕೆಂಡ್ ಹಾಫಿಂದ.